ಮಾಮೂಲಿ ಕಾಳು ಪಲ್ಯಕ್ಕಿಂತ ಈ ಕಾಳು ಪಲ್ಯ ಐತಲ್ರಿ, ಈ ರೆಸಿಪಿ ಐತಲ್ಲ ಸ್ವಲ್ಪ ಬ್ಯಾರೇನೇ ಐತಿ. ಇದು ಕರಿ ಬಟಾಣಿ ಕಾಳು ಅಂದ್ರ ಕಪ್ಪು ಬಟಾಣಿ. ಇದು ಡ್ರೈ ಬಟಾಣಿ ಹಸಿದಲ್ಲ. 1 ಕಪ್ಪಷ್ಟು ಬಟಾಣಿ ಕಾಳು ತಗೊಂಡು ಸ್ವಚ್ಛಂಗೆ ಒಂದೆರಡು ಸಲ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದಾರೆ. ಇದನ್ನ ಕಡಿಮೆ ಅಂದ್ರೂ ಒಂದು 5-6 ತಾಸ್ರೆ ನೆನೆಸ್ಬೇಕು. ಈಗ ಇದನ್ನ ನಾನು ಕುಕ್ಕರ್ನಾಗ ಒಂದು 7-8 ಸೀಟಿ ಹೊಡಿಸ್ತೀನಿ. ಕುಕ್ಕರ್ ರೆಡಿ ಆಗೋ ತನ ಈ ಕಡೆ ನಾನು ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು 1 ದೊಡ್ಡ ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ಜೀರಿಗೆ ಮತ್ತು 1 ದೊಡ್ಡ ಚಮಚದಷ್ಟು ಹವೀಜ ಅಂದ್ರೆ ಧನಿಯಾ ಹಾಕಿ ಒಂದು 5-10 ಸೆಕೆಂಡ್ ಇದನ್ನ ಫ್ರೈ ಮಾಡ್ತೇನೆ. ಆಮೇಲೆ ಒಂದು 7-8 ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಹೆಸಳು ಮತ್ತು ಉದ್ದಕ್ಕೆ ಕಟ್ ಮಾಡಿದ 2 ದೊಡ್ಡ ಉಳ್ಳಾಗಡ್ಡಿ ಹಾಕಿ ಇದನ್ನ ಹುರಿಯಾಕತ್ತೀನಿ. ಇದನ್ನ ಹೆಂಗೆ ಹುರಿತೀವಿ ಅನ್ನೋದ್ರ ಮೇಲೆ ಪಲ್ಯ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ಚಲೋ ತೆಂಗೆ ಹುರಿದೀವಪ್ಪ ಅಂತಂದ್ರೆ ಪಲ್ಯ ಭಾಳ ಚಲೋ ಆಗುತ್ತೆ. ಹಾಗಾಗಿ ಸರಿಯಾಗಿ ಹುರಿಯೋದು ಭಾಳ ಮುಖ್ಯ. ಉಳ್ಳಾಗಡ್ಡಿನ ಒಂದು ಅರ್ಧ ಹುರಿದ ಮೇಲೆ ಈಗ 1 ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಅಂದ್ರೆ ಡ್ರೈ ಕೊಕೊನಟ್ ಹಾಕಿ ಸ್ವಲ್ಪ ಹುರಿಯಾಕತ್ತೀನಿ. ಹಿಂಗೆ ಎಲ್ಲ ಸಾಮಗ್ರಿನ ಕೆಂಪಾಗೋತನ ಚಲೋ ತೆಂಗೆ ಹುರಿದ ಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋತನ ಬಿಡಬೇಕು. ಈ ಕಡೆ ನಮ್ಮ ಕಾಳು ನೋಡ್ರಿ ಎಷ್ಟು ಚಂದ ಬೆಂದಾವು. ಹುರಿದಿದ್ದು ಎಲ್ಲ ಸಾಮಗ್ರಿ ಪೂರ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನಾಗ ಹಾಕೇನ್ರಿ. ಈಗ ಇದ್ರಾಗ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ. ಸೊಪ್ಪನ್ನ ಸೋಸಿ ಸ್ವಚ್ಛಂಗೆ ತೊಳೆದು ಹಾಕಾಕತ್ತೀನಿ. ಸ್ವಲ್ಪ ನೀರು ಹಾಕಿ ಹಿಂಗೆ ಅಗದಿ ನುಣ್ಣಗೆ ರುಬ್ಕೋಬೇಕು. ಮತ್ತು ಕಡಾಯಿನ ಬಿಸಿ ಮಾಡಕ್ಕಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಜಜ್ಜಿದ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದು 15-20 ಸೆಕೆಂಡ್ ಇದನ್ನು ಎಣ್ಣೆಗೆ ಚಲೋ ತಂಗೆ ಹುರಿಬೇಕು. ಆಮೇಲೆ ಈಗ ಕಟ್ ಮಾಡಿದ 1 ಬಟಾಟಿ ಅಂದ್ರೆ ಆಲೂಗಡ್ಡೆ ಹಾಕಾಕತ್ತೀನಿ. ಆಲೂಗಡ್ಡೆ ಸಿಪ್ಪಿ ತೆಗೆದು ಕಟ್ ಮಾಡಿ ಹಾಕ್ರಿ. ಬಟಾಟಿನ ಎಣ್ಣೆಗ 1-2 ನಿಮಿಷ ಚಲೋ ತಂಗಿ ಹುರಿದ ಮೇಲೆ ರುಬ್ಬಿದ ಮಸಾಲೆ ಹಾಕಿ ಸಣ್ಣ ಉರಿ ಒಳಗೆ ಇದನ್ನ 1-2 ನಿಮಿಷ ಹುರಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, ಒಂದು 2 ಚಮಚದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, 1 ಚಮಚ ಗುಂಟೂರು ಮೆಣಸಿನ್ಕಾಯಿ ಖಾರ ಪುಡಿ, 1 ಚಮಚದಷ್ಟು ಹುರಿದಿದ್ದು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಹುರಿದಿದ್ದು ಜೀರಿಗೆ ಪುಡಿ ಹಾಕಿದನ್ನ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಾಕತ್ತೀನಿ. ಬೇಕಂದ್ರೆ ನೀವು ನಿಂಬೆಹಣ್ಣಿನ ರಸನೂ ಹಾಕೋಬೋದು. ಬೆಂದಿದ್ದು ವಟಾಣಿ ಕಾಳು ಮತ್ತು 1 ಚಮಚದಷ್ಟು ಹುರಿದಿದ್ದು ಗುರೆಳ್ಳು, ಕಾರೆಳ್ಳು ಅಥವಾ ಹುಚ್ಚೆಳ್ಳು ಪುಡಿ ಹಾಕಿದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಾಗ ಒಂದು 3-4 ನಿಮಿಷ ತನಕ ಇದನ್ನು ಚೆಂದಾಗಿ ಕುದಿಸ್ಬೇಕು. ಹಿಂಗೆ ಕಾಳು ಮತ್ತು ಆಲೂಗಡ್ಡೆ ಎರಡೂ ಚಲೋ ತಂಗೆ ಮೆತ್ತಗೆ ಬೆಂದಿರಬೇಕು. ಪಲ್ಯ ಸ್ವಲ್ಪ ಗಟ್ಟಿ ಆಗಬೇಕು. ಆವಾಗ ಗ್ಯಾಸ್ ಆಫ್ ಮಾಡಬೇಕು. ಮಸ್ತ್ ಬಿಸಿ ಬಿಸಿ ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿ ವಟಾಣಿ ಕಾಳು ಪಲ್ಯ ರೆಡಿ. ಥ್ಯಾಂಕ್ ಯು.